ಅಡುಗೆ ಮಾಡ್ತಿದ್ವಿ ಅಮ್ಮ? ಸೌತೆಕಾಯಿ ಸಾಂಬಾರು. ಸೌತೆಕಾಯಿ ಸಾಂಬಾರು. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಕೊಪ್ಪಗೆ ಹೋದಾಗ ನಮ್ಮ ಅತ್ತೆಯವರು ಮಾಡಿದರು ಈ ಸಾಂಬಾರನ್ನ. ಅದಕ್ಕೆ ಇವಳಿಗೆ ಹೇಳಿದೆ ಇದೇ ಥರ ಮಾಡು ಅಂತ. ಅದಕ್ಕೆ ಮಾಡ್ತಿದ್ದಾಳೆ. ಈಗ ಸ್ಟಾರ್ಟ್ ಮಾಡ್ತಿರೋದ ಈಗ ಇವಳು. ಮಾಡಿದ್ಮೇಲೆ ನಮ್ಮ ಪೂಜಾ ಅವರು ಹೆಂಗೆ ಮಾಡಿದ್ದಾರೆ ಏನು ಅಂತ ಇವ್ ನೋಡಿ. ಸರಿ ಅವರಿಬ್ಬರು ಅಲ್ಲಿ ಹೇಗೆ ಮಾಡಿದ್ದಾರೆ ಏನು ಅಂದ್ಬಿಟ್ಟು ಹಿಂಗೆ ಇನ್ನೊಂದ್ಸತಿ ಆ್ಯಕ್ಚುಲಿ ನಾವು ಒಂದು ರೆಸಿಪಿ ಚಾನಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹೇಳ್ತೀವಿ ಆದಷ್ಟು ಬೇಗ ರೆಸಿಪಿ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲೆಲ್ಲ ತೋರಿಸ್ತೀವಿ ನಿಮಗೆ. ಇದು ಕುಕ್ಕಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗೋಗಿದೆ ಸಾಂಬಾರು. ನಿಜ ಟೇಸ್ಟ್ ನೋಡಿದೆ ಸಕ್ಕತ್ತಾಗಿ ಮಾಡಿದ್ಲು ನನ್ನ ಹೆಂಡತಿ. ಒಗ್ಗರಣೆ ಹಾಕ್ಬೇಕು. ಈಗ ಒಗ್ಗರಣೆಗೆ ಹಾಕ್ಬೇಕು. ಒಗ್ಗರಣೆ ಹಾಕಿದ್ರೆ ಆಯ್ತು, ರೆಡಿ. ಶಟ್ ಪಟ್ ಡಮ್ ಊಟ ಮಾಡೋದಷ್ಟೇ. ಓಕೆ, ಇವಾಗ ಒಗ್ಗರಣೆ ಕವರ್ ಒಂದು ನಿಮಿಷ ಕವರ್ ಮಾಡಬೇಕಲ್ಲ. ಈಗ ಸ್ವಲ್ಪ ಹೊತ್ತು ಏನಾಗಬೇಕು, ಸ್ವಲ್ಪ ಹೊತ್ತು ಅದರಲ್ಲೇ ಇರಬೇಕು. ಅದಾದಮೇಲೆ ಈಗ ನಾವು ಹಪ್ಪಳ ಮಾಡ್ಕೊತೀವಿ. ಹಪ್ಪಳ ಮಾಡ್ಕೊಂಡು ನಾನಿವಾಗ ಅನ್ನ ಮತ್ತು ಸಾಂಬಾರು ಮಾಡಿದೆ. ಇವಾಗ ಹಪ್ಪಳ ಮಾಡ್ತಾ ಇದ್ದಾರೆ. ಏನು ಹಪ್ಪಳ ಇದು? ಅಕ್ಕಿ ಹಪ್ಪಳ. ಅಕ್ಕಿದ? ಯಾಕೆ ಈ ಕಲರ್ ಇದೆ? ಇದು ಕಲರ್ ಅದೇನು ಟೊಮೆಟೊ ಫ್ಲೇವರ್ ಅನ್ಸುತ್ತಲ್ವಾ? ಫ್ಲೇವರ್ ಇದೆ ಅದಕ್ಕೆ. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ನಾವಿನ್ನು ತಿಂದ್ಬಿಟ್ಟು ಸಿಗ್ತೀವಿ. ಓಕೆ, ನೋಡಿ ಊಟ ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಹಪ್ಪಳ. ಸೊ ಇಬ್ಬರು ಒಂದೇ ತಟ್ಟಲ್ಲಿ ತಿನ್ನೋದು, ಜಾಸ್ತಿ ಹಾಕೊಂಡಿದ್ದೀವಿ ನಾವು. ಮತ್ತು ನೋಡಿ ಎದ್ರಕೊಂಬೇಡಿ. ಅದೇ ಈಗ ತಿಂದು ಟೇಸ್ಟ್ ಹೇಳ್ತೀನಿ ನಾನು. ಓಕೆ, ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಸುಳ್ಳು ಹೇಳ್ತೀರಾ? ತುಂಬ ಚೆನ್ನಾಗಿದೆ ಮಾತ್ರ. ಹಪ್ಪಳದ ಜೊತೆಗೆ ತಿನ್ನಿ. ಸೌತೆಕಾಯಿ ಹಾಕಿದಾಳಲ್ಲ ಅದೇ ಟೇಸ್ಟು. ಓಕೆ, ಈಗ ನಾನು ತಿಂತೀನಿ. ಇಷ್ಟೊತ್ತು ಬ್ರೌನಿ, ಬೆಲ್ಲ ಮತ್ತು ಚೆರಿಗೆ ಹೇರ್ ಕಟ್ ಮಾಡಿ ಸ್ನಾನ ಎಲ್ಲ ಮಾಡಿಸಾಯ್ತು. ಇವಾಗ ನಾವು ಟೆರೆಸ್, ಅದೇ ಫುಲ್ಲು ಗಲೀಜಾಗ್ಬಿಟ್ಟಿತ್ತು, ಅದೇ ಕ್ಲೀನ್ ಮಾಡ್ತಾ ಇದ್ವಿ. ಮೇಲೆ ಬರ್ತಾ ಇರಲಿಲ್ಲ, ತುಂಬ ದಿನ ಆಗಿತ್ತು ಮೇಲೆ ಬರ್ದೆ. ಫುಲ್ ಇವಾಗ ಕ್ಲೀನ್ ಮಾಡಬೇಕು. ಎಲ್ಲ ಗುಡ್ಸಾಯ್ತು. ಇವಾಗ ಕಸ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿದ್ರೆ, ನೀರು ಹಾಕಿ ಕ್ಲೀನ್ ಮಾಡೋದಲ್ವಾ? ಏನಾಯ್ತು? ಹಾಂ, ಮುಳ್ಳ? ಅಲ್ವಾ? ಕೆಳಗೆ ನೋಡಿ. ಇಷ್ಟು ಧೂಳು ನೋಡು. ಇಷ್ಟು ದಿನ ಆಯಿತು ಟೆರೆಸ್ ಒಳಗೆ. ನೋಡಿ ಬ್ರೌನಿಗೆ ಮತ್ತು ಚೆರಿಗೆ, ಚೆರಿ ಫುಲ್ ಏರ್ ಕಟ್, ಫುಲ್ ಇಬ್ರಿಗೆ ಏರ್ ಕಟ್. ಅವಳಿಗೆ ಅಲ್ಲೇ ಏರ್ ಕಟ್ ಮಾಡಿದ್ದೆ ಮೊದಲೇ, ಅವಳಿಗೆ ಆಮೇಲೆ ಮಾಡೋಣ ಅಂದ್ಬಿಟ್ಟು ಇಬ್ರಿಗೆ ಮಾಡೋಷ್ಟರಲ್ಲೇ 5 ಗಂಟೆ ಆಗೋಯ್ತು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ ಹೋಗಿ ಭಾವನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಊಟ ಮಾಡಿಕೊಂಡು ಒಟ್ಟಿಗೆ ಅಮ್ಮನೂ ಡ್ಯಾಡಿನೂ ಅಲ್ಲೇ ಇದ್ದಾರೆ. ಅತ್ತೆ ಮತ್ತು ಮಾವ ಇಬ್ಬರು ಅಲ್ಲೇ ಇದ್ದಾರೆ.
ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಒಟ್ಟಿಗೆ ವಾಪಸ್ ಬರ್ತೀವಿ. ಮತ್ತು ಅರ್ಜುನ್ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾನೆ. ಡ್ಯಾನ್ಸ್ ಕ್ಲಾಸಿಂದ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ ಅರ್ಜುನ್. ಅರ್ಜುನ್ ಬಂದಂಗೆ ಆಯಿತು. ಓಕೆ, ಇವ್ರಿಗೆ ಏರ್ ಕಟ್ ಮಾಡಿ ಇವಾಗ ಸುಸ್ತಾಗ್ಬಿಟ್ಟಿದ್ದೀವಿ. ಆಮೇಲೆ ಸಿಗ್ತೀವಿ ಮತ್ತೆ. ಓಕೆ, ನಾವಿಬ್ಬರು ಇವಾಗ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ಇವಳಿಗೆ ಅವತ್ತು ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಸಮೋಸ ಸಖತ್ತಾಗಿರುತ್ತೆ ಅಂತ ಅರ್ಜುನ್ ಹೇಳ್ದ. ನನಗೆ ಇಲ್ಲೆಲ್ಲ ಕರ್ಕೊಂಬರಲ್ಲ ಅಲ್ವಾ ನೀವು ಅಂದ್ರು. ಅದಕ್ಕೆ ಹೋಗ್ತಾ ನೆನಪಾಯಿತು. ಅದಕ್ಕೆ ಇಲ್ಲಿ ಇದು ಚೆನ್ನಪ್ಪ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿದೆ ನೋಡು, ಅದು ಸಖತ್ತಾಗಿರ್ತೀವಿ. ಚೆನ್ನಪ್ಪ ಇದು ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಪಕ್ಕ? ಸೂಪರ್. ಚೆನ್ನಪ್ಪ ಅದು ಶುಗರ್ದು ಸಿಗುತ್ತೆ ಮತ್ತು ಬೆಲ್ಲದ್ದು ಸಿಗುತ್ತೆ. ನಾವು ಬೆಲ್ಲ ತಗೊಂಡಿರೋದು. ಮತ್ತು ಇಲ್ಲಿ ಸಮೋಸ. ಓಕೆ, ಇನ್ನು ತಿಂದ್ಬಿಟ್ಟು ನಾವು ನಮ್ಮ ಅಣ್ಣವ್ರ ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ. ಓಕೆ, ಇವಾಗ ನಮ್ಮ ಅಣ್ಣವ್ರ ಮನೆಯಿಂದ ಬಂದ್ವಿ. ನಾವು ಅಲ್ಲಿ ವಿಡಿಯೋನೇ ಮಾಡಲಿಲ್ಲ, ಮತ್ತೆ ಹೋಯ್ತು. ಅದಕ್ಕೆ ಇವಾಗ ಬಂದು ಜಸ್ಟು ಈಗ ಬಂದು ಚೆರಿಗೆ, ಬ್ರೌನಿಗೆ, ಬೆಲ್ಲನಿಗೆ 3 ಜನಕ್ಕೂ ಊಟ ಹಾಕಿದ್ವಿ. 3 ಜನ ಊಟ ಮಾಡ್ತಾವ್ರೆ. ಓಕೆ, ಇನ್ನು ನಾವು ಮಲ್ಕೊತೀವಿ. ಬೆಳಗ್ಗೆ ಸಿಗ್ತೀವಿ ನಿಮಗೆ. ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಬೆಳಗ್ಗೆಯಿಂದ. ಓಕೆ, ನಾಳೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಶಿವರಾತ್ರಿಯ ಪ್ರಯುಕ್ತ ನಮ್ಮ ಮನೆಯ ಮುಂದೆ ಸಗಣಿಯಲ್ಲಿ ಸಾರಿಸ್ತಿದ್ದಾರೆ. ನಮ್ಮ ಮನೆ ಹತ್ರ ಏನು ಮಾಡ್ತಿದ್ದಾರೆ? ಸಗಣಿ ಸಾರಿಸ್ತಿದ್ದಾರೆ. ಹಂಗೆ ತಳ್ಬಿಡಿ ಅದಕ್ಕೆ ಹಂಗೆ ಆ ಕಡೆ. ಓಕೆ, ಈಗ ನಮ್ಮ ಅತ್ತಿಗೆ ಇಲ್ಲಿ ರಂಗೋಲಿ ಬಿಡ್ತಿದ್ದಾರೆ. ಸೊ ಇವ್ರಿಗೆ ಕೇಳಬೇಡ್ರಿ, ಇವ್ರು ಹಾಕ್ಬೋದಿತ್ತಲ್ಲ ಅಂತ. ಪಾಪ ಅವ್ರಿಗೆ ಬರಲ್ಲ, ನೋಡಿ ಕಲ್ತ್ಕೊಂತಾರೆ. ಸೊ ಆಮೇಲೆ ನೆಕ್ಸ್ಟು ಹಾಕ್ತಾರೆ ಅಲ್ವಾ? ಅದೇ ಏನು ಗೊತ್ತಾ, ಅದು ಹಾಕಕ್ಕೆ ಆಗಲ್ಲ, ಕಷ್ಟ. ಹೌದು, ಎಲ್ಲಾರು ಇಲ್ಲಿ ಆಚೆ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕೆ ಸಗಣಿ ಎಲ್ಲ ಹಾಕಿದ್ದಾರೆ. ಈಗ ಹಾಕಾದ್ಮೇಲೆ ರಂಗೋಲಿ. ಐಡಿರಿಯ ಮಾಡಬೇಕು. ಬೇಕಷ್ಟು ಸಿಗುತ್ತೆ. ಏನೇ ಮಾಡಿದ್ರು ಐಡಿರಿಯ ಮಾಡ್ಕೊಂಡು ಐಡಿರಿಯ ಪ್ರಕಾರ ಅಲ್ಲ, ಹೊಸದಾಗಿ ಹೊಸ ವ್ಯೂವರ್ಸ್ ತೋಡ್ತಾರಲ್ಲ ಅವರು. ನಿನ್ಗೆ ಐಡಿಯಾ ಅನ್ನೋಕೆ ಬರಲ್ಲ, ಅದಕ್ಕೆ ಐಡಿರಿಯ ಅಂತೀನಿ. ಐಡಿಯಾ ಎಲ್ಲಿಂದ ಬರ್ಬೇಕು? ಇದನ್ನ ಹಾಕಿದ್ಮೇಲೆ ನನಗೆ ತೋರಿಸು, ಅವಾಗ ನಂಬ್ತೀನಿ. ತೋರ್ಸ ಇಲ್ಲ, ಒಂಚೂರು ದೂರ ಹೋಗಿ ತೋರಿಸು. ಅದನ್ನ ಇಲ್ಲಿ ಚಿಕ್ಕದಾಗಿ ಸಗಣಿ ಹಾಕೊಂಡು ಹಾಕು, ಆಮೇಲೆ ನಿನ್ಮೇಲೆ ನಂಬಿಕೆ ಬರುತ್ತೆ ನಮಗೆ. ನಾನೇ ಹಾಕೋದು ಮನೆ ಮುಂದೆ ಕೇಳಿ ಪಪ್ಪಂಗೆ. ಅದೇ ಚಾಕ್ ಪೀಸಲ್ಲಿ ಬರೀತಿಯಲ್ಲ, ಅದ ಅವತ್ತು ಯುಗಾದಿ, ಲಾಸ್ಟ್ ಇಯರ್ ಯುಗಾದಿಗೆ ವಿಡಿಯೋ ನೀನೇ ಮಾಡಿ ಹಾಕಿದ್ಯಾ, ನಾವೆಲ್ಲ ಹಾಕೋದನ್ನ. ಆಯ್ತು, ಈಗ ಹಾಕು. ಎಲ್ಲ ಹಾಕ್ತೀಯಾ ಅದನ್ನ? ಮನೆ ಮುಂದೆ. ಇದು ಮನೆ ಮುಂದೆ ಅಲ್ಲದೆ ಇನ್ನೇನು ಮನೆ ಹಿಂದೆನಾ ಇದು? ಅಲ್ಲಿ ಕಣ ಅಲ್ಲ, ಮಧ್ಯ ಅಲ್ಲಿ ಕಲ್ ಮೇಲೆ. ಓಕೆ, ಈಗ ವರ್ಷಿತಾ ರಂಗೋಲಿ ಹಾಕ್ತಿದ್ದಾಳೆ. ವರ್ಷ ಕಾಪಿ ಮಾಡ್ತಾವಳೆ ಪಾಪ. ಅದೆಲ್ಲ ಟ್ಯುಟೋರಿಯಲ್ಸ್ ನೋಡ್ಕೊಂಡು ಮಾಡ್ತಾವಳೆ, ಯಾರು ತಪ್ಪು ತಿಳ್ಕೊಬೇಡಿ. ಏನೇ ಸಕ್ಕದಾಗಿ ಬಿಡಿಸ್ತಾ ಇದೆಯಾ? ಬಿಡಿಸು. ಓಕೆ, ಇಲ್ಲಿ 3 ಜನನ್ನು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಟ್ಟು. ಈಗ ನನ್ನ ಮಗ ಅವನಲ್ಲ, ಸುಮ್ಮನೆ ಒಂದು ಕಡೆ ಕೂರಲ್ಲ. ಅಮ್ಮನ ನೋಡ್ರಿ.
The next morning. ಓಕೆ, ಈಗ ನಮ್ಮ ಡ್ಯಾಡಿ ನೆಲದ ಮೇಲೆ ತಿನ್ನೋದು ಯಾಕೆ ಅಂದರೆ ಇವತ್ತು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಡ್ಯಾಡಿ ಆಗಿಂದನೂ ಪದ್ಧತಿ. ಸೊ ನೀಟಾಗಿ ಗುಡಿಸಿ ಒರೆಸಿ ತೊಳೆದು ಎಲ್ಲ ಮಾಡಿನೇ ತಿಂತಾ ಇರೋದು. ಸೊ ಇದು ನಮ್ಮ ಪದ್ಧತಿ, ನಮ್ಮ ಮನೆಯ ಪದ್ಧತಿ. ಆಮೇಲೆ ಅದನ್ನು ಅಸಹ್ಯ ಅದು ಇದು ಅಂತ ಕಮೆಂಟ್ ಮಾಡಿಬಿಡ್ರಿ. ಸೊ ನಮ್ಮ ಭಕ್ತಿ ಉಪವಾಸ ಬಿಡ್ತಾರೆ. ಇವಾಗ ತಿಂದ್ರೆ ಇನ್ನು ತಿನ್ನಲ್ಲ ಅವರು. ಇನ್ನು ನಾಳೆ ಬೆಳಗ್ಗೆನೆ ತಿನ್ನೋದು, ನಾಳೆ ಬೆಳಗ್ಗೆ ತಿನ್ನೋದು. ಸೊ ಅದಕ್ಕೆ ಅದು ನೆಲದ ಮೇಲೆ ಅವ್ರ ತಂದೆ ತಾಯಿ ಎಲ್ಲ ಅದನ್ನೇ ಹಂಗೆ ಮಾಡ್ಕೊಂಬಂದಿರೋದು. ಸೊ ನಮ್ಮ ಡ್ಯಾಡಿನೂ ಅದನ್ನೇ ಕಂಟಿನ್ಯೂ ಮಾಡ್ತಾವ್ರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ನೆಗೆಟಿವ್ ಕಮೆಂಟ್ ಬೇಡ ಇದಕ್ಕೆ. ಸೊ ಭಕ್ತಿ ದೇವ್ರ ವಿಚಾರದಲ್ಲಿ ಬೇಡ. ಓಕೆ, ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ಆಚೆ ರಾತ್ರಿ ಅರ್ಜುನ್ ಕರ್ಕೊಂಬಂದಿರೋದು ನಮ್ಮನ್ನು ಊಟಕ್ಕೆ. ಹೋಣ ಬಾ ಅಂತ. ಎಲ್ಲಿಗೆ ಬಂದಿದ್ದೀವಿ ನಾವು ಅಂದರೆ ಯಲಹಂಕದಲ್ಲಿ. ಆಂಧ್ರ ಮೀನ್ಸ್ ಹೊಸ್ದಾಗಿ ಓಪನ್ ಆಗಿರೋದು ಅನ್ಸುತ್ತಲ್ಲ, ಹೊಸ್ದಾಗಿ ಆಗಿರೋದು. ಓಕೆ, ನೋಡೋಣ ಹೆಂಗಿದೆ ಅಂತ ನೋಡೋಣ. ಇದು ಓ ಲಿಯಾನ್ ಮಿಲ್ಸ್. ಓಕೆ ಓಕೆ, ಈಗ ಹೋಗೋಣ, ಹೋಗ್ಬಿಟ್ಟು ಟೇಸ್ಟ್ ನೋಡೋಣ. ಓಕೆ 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 ಓಕೆ. ಅವಾಗಲೇ ಹೋಗಿದ್ವಲ್ಲ ಆ ಹೋಟೆಲಲ್ಲಿ, ಯಾಕೋ ಸ್ವಲ್ಪ ಯಾರು ಜನ ಇರಲಿಲ್ಲ, ಒಬ್ಬರು ಇರಲಿಲ್ಲ, ನೊಣ ಹೊಡಿತಿದ್ರು. ಸೊ ಅದಕ್ಕೆ ಮತ್ತೆ ಹೋಗ್ಲಿ ಬಿಡು, ಟೇಸ್ಟ್ ನೋಡಿದೆ ಮಾತಾಡಬಾರ್ದು ಅಂದ್ಬಿಟ್ಟು ಹೋದ್ವಿ. ಒಂದು ನಿಮಿಷ, ನನ್ನ ಮೊಬೈಲ್ ಬಿದ್ದೋಯ್ತು. ಹೋದ್ರೆ ರೇಟ್ ನೋಡ್ತೀವಿ. ಮಟನ್ ಬಿರಿಯಾನಿ 500 ಮೇಲೆ, ಪನ್ನೀರ್ ಐಟಮ್ಸಿಗೆ 300 ಮೇಲೆ ಇದೆ. 300 ರೂಪಾಯಿ ರೇಟ್ ಇರಲಿ. ಓಕೆ, ಆ ಥರ ಅಲ್ಲ, ಏನು ದುಡ್ಡು ಐತೆ ಅಂದ್ಬಿಟ್ಟು ಕೇಳಿದಷ್ಟು ಕೊಡೋಕ್ಕಾಗುತ್ತಾ? ಜಾಸ್ತಿ ಆಯ್ತು. ದುಡ್ಡು ಐತೆ ಅಂದ್ಬಿಟ್ಟು ಕೇಳಿದಷ್ಟೆಲ್ಲ ಕೊಡಬಾರ್ದು, ಅದು ದುರಾಂಕಾರ ಅಂತಾರೆ. ಸೊ ಹೌದು, ಒಂದು ಟೈಮಲ್ಲಿ ನಮಗೂ ತಿನ್ನೋಕ್ಕೆ ಇರಲಿಲ್ಲ, ಕಷ್ಟಪಟ್ಟೆ ನಾವು ಬಂದಿರೋದು. ಬಟ್ ಏನಂದರೆ ಇವಾಗ ದುಡ್ಡು ಐತೆ ಅಂದ್ಬಿಟ್ಟು 50 ರೂಪಾಯಿ ಐಟಮ್ನ 1000 ರೂಪಾಯಿ ಹೇಳಿದ್ರೆ ಕೊಟ್ಬಿಟ್ಟು ತಿನ್ನೋಕ್ಕಾಗುತ್ತಾ? ಮತ್ತು ಇನ್ನೊಂದು ವೆಂಕಿ ಮತ್ತು ಪೂಜಾ ಅವರು ಲಾಸ್ಟ್ ವ್ಲಾಗಲ್ಲಿ ರೆಸ್ಟೋರೆಂಟ್ ಅಂದರೆ ನಾವು 3 ಜನ ರೆಸ್ಟೋರೆಂಟ್ಗೆ ಹೋದಾಗ ಅವ್ರ ಪ್ಲೇಟಲ್ಲಿ ರೈಸ್ ಹಂಗೆ ಇತ್ತು. ಸೊ ಅದನ್ನು ತೋರಿಸಿದ್ದ. ಸೊ ಆ್ಯಕ್ಚುಲಿ ಅದನ್ನು ನಾವು ಮತ್ತು ಪಾರ್ಸಲ್ ತಗೊಂಡೋಗಿ ಏನೇ ಉಳಿದ್ರೂ ನಾವು ಮೂಳೆ ಕೂಡ ತಗೊಂಡೋಗ್ತೀವಿ ಪಾರ್ಸಲ್. ಏನಕ್ಕೆ ಅಂದರೆ ನಾಯಿಗಳು ವೆಯ್ಟ್ ಮಾಡ್ತಾ ಇರ್ತವೆ ಅಂತ. ನಮ್ಮ ಮನೇಲಿ ಇರೋವಕ್ಕಲ್ಲ, ಬೀದಿಯ ಸ್ಟ್ರೀಟ್ ಡಾಗ್ಸಿಗೆ ಪಾಪ ಅವಕ್ಕೂ ಊಟ ಹಾಕ್ತೀವಿ ನಾವು. ಅದು ನಾವು ಯಾವತ್ತೂ ವೇಸ್ಟ್ ಆಗಿಬಿಡಲ್ಲ ಫುಡ್ನ. ಪಾಪ ನಿಮಗೂ ಗೊತ್ತಿಲ್ಲ, ವೇಸ್ಟ್ ಮಾಡಬೇಡ್ರಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ಪಾಪ ನಿಮಗೂ ಗೊತ್ತಿರಲ್ಲ ಅಲ್ಲ. ಅಂದರೆ ನಾವು ತೋರಿಸಿಲ್ಲ, ಅದು ಪಾರ್ಸಲ್ ತಗೊಳ್ಳೋದೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಬಟ್ ಕೆಲವರು ಅದನ್ನು ನೆಗೆಟಿವ್ ಆಗ್ತಾ ಅಂತಾರೆ, ಎಂಜಿಲ್ ತಟ್ಟೆಲಿರೋದು ಪಾರ್ಸಲ್ ತಗೊಂಡೋಗ್ತಾರೆ ಅಂತ. ಸೊ ಅದಕ್ಕೆ ನಾವು ತೋರಿಸಲ್ಲ. ಸೊ ಅದೊಂದು ಕ್ಲಾರಿಫೈ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಇವತ್ತಿಗೂ ಅಷ್ಟೇ, ಇವಾಗ ನಾವೇನು ತಿಂತೀವಿ ಬೋನ್ ಕೂಡ ನಾವು ಪಾರ್ಸಲ್ ತಗೊಂಡೋಗ್ತೀವಿ ನಾಯಿಗಳಿಗೆ. ಯಾಕಂದರೆ ಅವನು ಮಕ್ಳುಗಳ ಥರ ನಾವು ನೋಡ್ತೀವಿ. ಅವು ಊಟ ಇಲ್ಲದೆ ನಮಗೋಸ್ಕರ ಕಾಯ್ತಾ ಇರ್ತವೆ. ನಾವು ಡೈಲಿ ಪ್ರತಿದಿನ ಬೀದಿ ನಾಯಿಗಳಿಗೆ ಊಟ ಹಾಕ್ತೀವಿ. ಓಕೆ, ಈಗ ವೆಂಕಿ ಪೂಜಾ ಅವ್ರನ್ನ ತೋರಿಸ್ತೀನಿ. ಓಕೆ, ಇದು ಏನು ಬಂದರೆ ಫಸ್ಟ್ ಪೂಜಾ ಇಲ್ಲಿಗೆ ಬಂದಾಗ, ಬ್ಯಾಂಗ್ಳೂರಿಗೆ ಬಂದಾಗ ಇದೇ ಹೋಟೆಲ್ಗೆ ನಾವು ಕರ್ಕೊಂಡ್ಬಂದಿದ್ದು. ನಾವು 3 ಜನ 3 ಜನ ಬಂದಿದ್ದು. ಇವತ್ತು ಮದುವೆ ಆದ್ಮೇಲೆ ಬಂದಿರೋದು ಫಸ್ಟ್ ಟೈಮ್ ನಾವು ಅಲ್ಲ. ಅಲ್ಲಿ ಕೂತಿದ್ವಿ ನಾವು, ಯಾರೋ ಇದ್ರು, ಅಲ್ಲೇ ಪೂರ್ಣ ಅಂತ ಬಂದ್ವಿ. ಅಲ್ಲಿ ಯಾರೋ ಇದ್ರು, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಊಟ. ನನಗೆ ಇಲ್ಲಿ ಸಖತ್ ಇಷ್ಟ. ಬೇರೆ ಹೋಟೆಲ್ನ ಟ್ರೈ ಮಾಡೋಣ ಅಂತ, ಸೂಪರ್ ಆಗಿರುತ್ತೆ. ಬೇರೆ ಹೋಟೆಲ್ ಟ್ರೈ ಮಾಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ನಮಗೆ ಭಯ ಆಯ್ತು, ಯಾಕೋ ಬಂದ್ಬಿಟ್ಟು. ಓಕೆ, ಇನ್ನು ನೋಡೋಣ ಪಾರ್ಸಲ್ ಏನಿದು, ಪಾರ್ಸಲ್ ಅಂತೀನಿ. ಇಲ್ಲಿ ಏನೇನು ಪಾರ್ಸಲ್ ತಗೊಂಡು ಹೋಗೋ, ಇಲ್ಲಿ ಏನೇನು ಬರುತ್ತೆ ನೋಡಿ, ಆಮೇಲೆ ತೋರಿಸ್ತೀವಿ ನಿಮಗೆ. ಬಾಳೆ ಎಲೆ ಊಟ ಈಗೆಲ್ಲ ಇದೊಂದು ಇದಾಗ್ಬಿಟ್ಟಿದೆ ಅಲ್ಲ, ಎಲ್ಲ ಕಡೆನೂ ಬಾಳೆ ಎಲೆ. ಓಕೆ, ಇವಾಗ ಪ್ರಾನ್ಸ್ ಗೀರೋಸ್ ಮತ್ತೆ ನೀರು ದೋಸೆ ಬಂದಿದೆ. ಕೊಡಿ ಮಜ್ಜಾ ನಿಮಿಷ. ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಗೋಡಂಬಿ ಜಾಸ್ತಿ ಆಯ್ತು. ಚೆನ್ನಾಗಿರುತ್ತಲ್ಲ, ನೀರೋಷ್ಟು ಮಾತ್ರ ಸೂಪರ್ ಆಗಿರುತ್ತೆ. ಹೆಂಗಿದೆ ಹೇಳಿ ಟೇಸ್ಟ್? ಫ್ಲೇವರು ಸಕ್ಕತ್ತಾಗಿರುತ್ತೆ. ನನಗೆ ಫ್ಲೇವರ್ ಚೆನ್ನಾಗಿದೆ. ಇಲ್ಲಿ ಪರ್ಸ್ನಲಿ ಫೇವ್ರೇಟ್ ಅಂದರೆ ಇದೆ, ಪ್ರಾನ್ಸ್ ಗೀರೋಸ್, ಪ್ರಾನ್ಸ್ ಗೀರೋಸ್ ನೀರು ದೋಸೆ ನೋಡಿ.
ಬೇರೆ ಲೆವೆಲ್. ಅದು ಕೊಬ್ಬರಿ ಎಣ್ಣೆ ತುಪ್ಪ ಎಲ್ಲ ಹಾಕ್ತಾರಲ್ಲ ಅವರು, ಅದಕ್ಕೆ ಚೆನ್ನಾಗಿ. ಬ್ಲೂ ಲೈವ್ ಅಲ್ಲ, ಇದೇನಿದು? ಅಲ್ಲ, ಬ್ಲೂ ಲಾಗೂನ್. ಸೊ ಈಗ ಇದು ಏನದು, ತಂದೂರಿ ಚಿಕನ್ ತಂದೂರಿ. ಚೆನ್ನಾಗಿದೆ. ಹೌದು, ಚೆನ್ನಾಗಿದೆಯಾ? ಓಕೆ, ಇಲ್ಲಿ ನಾಯ್ಸು ಜಾಸ್ತಿ. ಸೂಪರ್ ಆಗಿದೆ ಇದು. ಆ್ಯಕ್ಚುಲಿ ಅಮ್ಮ ಡ್ಯಾಡಿ ಅವರು ಬರ್ತಿದ್ದಾರೆ ಅಂದಿವೆ. ನಮ್ಮ ಅಣ್ಣನ ಮನೆಗೆ ಹೋಗಿದ್ರು. ಅವ್ರಿಗೆ ಆಲ್ರೆಡಿ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಮಟನ್ ಬಿರಿಯಾನಿ ಮತ್ತೆ ಏನೋ ಅವ್ರು ಬಂದು ಸೈಡ್ ಡಿಶ್ ಏನಾದ್ರು ತಗೊಂತಾರೆ. ಅವ್ರು ಬರೋದು ಇನ್ನೊಂದು 1/4 ಗಂಟೆ ಲೇಟ್ ಆಗ್ಬೋದಂತೆ, ಅದಕ್ಕೆ ನಾವು ತಿಂತಾ ಇದೀವಿ. ಅವ್ರು ಬಂದು ಅವ್ರಿಗೆ ಏನು ಬೇಕೋ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಚೆನ್ನಾಗಿದೆ ಅಲ್ವಾ? ಯಾಕೆ? ಶುಗರ್ ಜಾಸ್ತಿ. ಶುಗರ್ ನೀವು ಜಾಸ್ತಿ ಕುಡಿಯಲ್ವಲ್ಲ, ಅದಕ್ಕೆ. ನಮಗೆ ಓಕೆ. ಕಲಿಸಿಲ್ಲ. ಓಕೆ, ಇದು ಚಿಕನ್ ತಂದೂರಿ. ಚೆನ್ನಾಗಿದೆಯಾ? ಓಕೆ, ಇನ್ನು ಓಕೆ, ಲಾಸ್ಟು ಮೈನ್ ಕೋರ್ಸ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇಬ್ರು ತಿಂದೇಳಿ ಟೇಸ್ಟ್ ಹೆಂಗಿದೆ? ಅಜ್ಜು ತಿನ್ನು, ಸ್ವಲ್ಪ ತಿನ್ನು, 1 ಬೈಟ್. ನೀನು ಟೇಸ್ಟ್ ಹೇಳಿದ್ರೇನೆ ಅಪ್ಪ ಸ್ಯಾಟಿಸ್ಫ್ಯಾಕ್ಷನ್. ಚೆನ್ನಾಗಿದೆಯಾ? ಓಕೆ, ಇನ್ನು ನಾವು ಫುಲ್ಲು ಊಟ ಮಾಡಿ ಡಯಟಲ್ಲಿ ಇದೀನಿ, ಅದಕ್ಕೆ ರೈಸ್ ತಿಂತೀನಿ, ಮಿಕ್ಕಿದ್ದೆಲ್ಲ ತಿಂತಾ ಇದ್ದೀನಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು, ಸಪೋರ್ಟು ನಮಗೆ ಮೋಟಿವೇಶನು. ಸೊ ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.